ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ತಾರಾಸ್ ಪ್ರಪಂಚ. ಇವತ್ತು ಯಾಕೋ ತುಂಬ ಬೇಜಾರಾಗ್ತಾ ಇತ್ತು, ಹಾಗಾಗಿ ಇವತ್ತು ನಾನು ಮದುವೆ ವೀಡಿಯೋನ ನೋಡ್ತಾ ಇದ್ದೀನಿ. ಬೇಜಾರಾದಾಗ ಯಾಕೆ ಮದುವೆ ವೀಡಿಯೋ ನೋಡ್ತಾ ಇದ್ದೀರಾ ಅಂತ ಅನ್ಕೋತಿರ್ಬೋದು ನೀವು. ಹೌದು, ಇದರಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಾರೆ. ಯಾಕಂದರೆ ಅವರು ಇವಾಗ ನಮ್ಮ ಜೊತೆಲಿಲ್ಲ. ಅವ್ರನ್ನ ನೋಡ್ಲಿಕ್ಕೆ ಆಗದೆ ನನಗೆ ಈ ಮದುವೆ ವೀಡಿಯೋದಲ್ಲಿ ಮತ್ತು ನನ್ನ ಆಲ್ಬಮಲ್ಲಿ. ಸೊ ಹಾಗಾಗಿ ನಾನು ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಅವ್ರನ್ನ ನೋಡಬೇಕು ಅನಿಸ್ದಾಗೆಲ್ಲ ಈ ವಿಡಿಯೋ ನೋಡ್ತಾ ಇರ್ತೀನಿ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ, ನಮ್ಮ ಅಪ್ಪ ಅಮ್ಮನ ಪರಿಚಯ ನಿಮಗೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಮ್ಮಮ್ಮನ ನೋಡಿಲ್ಲ ನೀವು ಅನಿಸುತ್ತೆ, ಇವರೇ ನೋಡಿ ನಮ್ಮಮ್ಮನ ನೋಡಬೇಕು ಅಂತ ಅನ್ನಿಸ್ದಾಗೆಲ್ಲ ಈ ವಿಡಿಯೋ ನೋಡಿದರೆ ಏನೋ ಒಂಥರ ಸಮಾಧಾನ ನನಗೆ. ಅದರಲ್ಲಿ ಏನಂದರೆ ನಮ್ಮಮ್ಮ ಅಪ್ಪ ಇಬ್ಬರು ಇಲ್ಲ, ಇಬ್ಬರಲ್ಲಿ ಒಬ್ಬರಾದರೂ ಒಬ್ರಿಗೆ ಇರ್ತಾರೆ. ಬಟ್ ನನಗೆ ಒಂದೇ ತಿಂಗಳಲ್ಲಿ ಅಪ್ಪ ಅಮ್ಮ ಇಬ್ಬರನ್ನೂ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ಈ ಮನೆ ನಮ್ಮ ಅಪ್ಪ ಅಮ್ಮ ಕಟ್ಟಿರೋ ಮನೆ. ಸೊ ಈ ಮನೆ ಮೇಲೆ ತುಂಬಾ ಎಮೋಷನ್ಸ್ ಇದೆ. ಯಾಕೆಂದರೆ ಅವರು ಕಷ್ಟಪಟ್ಟು ತುಂಬ ಕನಸಿಂದ ಕಟ್ಟಿರೋ ಮನೆ ಇದು. ಮನೆ ಕಟ್ಟಿದ ಮೇಲೆ ನೆಕ್ಸ್ಟ್ ಫಂಕ್ಷನ್ನೇ ನನ್ನ ಮದುವೆ. ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಮಾಡಿಕೊಟ್ರು ಕೂಡ ನನ್ನ ಮದುವೆನ. ಈಗ ತವ್ರ ಮನೆಯಿಂದ ಗಂಡು ಮನೆ ಕಳಿಸೋ ಟೈಮು ನನಗೆ ಮಾತ್ರ ತುಂಬಾ ದುಃಖ ಆಗಿತ್ತು. ಹಾಗೆ ದುಃಖ ಬರೋದಕ್ಕೆ ತುಂಬ ಕಾರಣ ಏನು ಅಂದರೆ, ನಮ್ಮಮ್ಮಂಗೆ ಹುಷಾರಿರಲಿಲ್ಲ 6 ಮಂತ್ ಬ್ಯಾಕು. ಆವಾಗ ತಾನೇ ಅವ್ರು ಟ್ರೀಟ್ಮೆಂಟ್ ತಗೊಂಡು ಸುಧಾರಿಸ್ಕೊಂಡು ಇದ್ದರು. ಸೊ ಅವ್ರಿಗೆ ಹುಷಾರಿಲ್ಲ ಅನ್ನೋದೇ ನನ್ನ ತಲೆಯಲ್ಲಿತ್ತು. ನಾನೀಗ ಹೋದರೆ ನಮ್ಮಮ್ಮನ ಯಾರು ನೋಡ್ಕೋತಾರೆ, ಅವರಿಗೆ ಕಷ್ಟ ಆಗ್ಬೋದು ಈ ಥರ. ಅಂದರೆ ಅವರು ಸುಧಾರಿಸ್ಕೊಳ್ಳೋ ಥರ ಕಾಯಿಲೆ ಆಗಿದ್ದರೆ ನಾನು ವರಿ ಮಾಡ್ತಾ ಇರಲಿಲ್ಲ. ಬಟ್ ಅವ್ರಿಗಾಗಿದ್ದು ಸರ್ವಿಕಲ್ ಕ್ಯಾನ್ಸರು. ಸೊ ಕ್ಯಾನ್ಸರ್ ಅಂದ್ರೆ ಅವರು ದಿನನ ಏಳಿಸ್ಬೇಕಾಗುತ್ತೆ. ಆದರೆ ನಮ್ಮಮ್ಮನಿಗೆ ಒಂದಲ್ಲ ನಾವು ಔಷಧಿ ಕೊಡಿಸಿದ್ದು ಹಂಗೆ. ಆದರೂ ಅವ್ರು ಹುಷಾರಾಗಿದ್ರು ಅಂತ ಅನಿಸ್ತಿತ್ತು. ಅವ್ರು ಇದ್ದಿದ್ದು ನೋಡಿಬಿಟ್ರೆ ನೀವೇ ನೋಡ್ಬೋದು ವಿಡಿಯೋದಲ್ಲಿ. ಈಗ ನೋಡಿರಿ, ನೀವು ಈ ವಿಡಿಯೋದಲ್ಲಿ ಕಾಣಿಸ್ತಿದ್ದಾರೆ ಅವರು ಹುಷಾರಾಗಿದ್ದಾರೆ ಕಂಪ್ಲೀಟಾಗಿ ಅಂತ ಅನ್ಸೋಕ್ಕೆ ಶುರು ಆಯಿತು. ನಮ್ಮ ಅಣ್ಣ ಆಗಲಿ ಪ್ರತಿಯೊಂದು ಹಣ್ಣು ಜ್ಯೂಸು ಈ ಥರ ಬೇವಿನ ಕಷಾಯ ಇದು ಕುಡ್ದಿದ್ದು ಇಲ್ಲೇ ಇಲ್ಲ. ಅವರು ಬದುಕಬೇಕು ಅನ್ನೋಕ್ಕೋಸ್ಕರ ನಮ್ಮಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ಬೋದು. ತುಂಬ ಔಷಧಿಗಳು ತಗೊಂಡ್ರು. ಹಾಗೆ ಚೆನ್ನಾಗಾದರೂ ಸ್ವಲ್ಪ ಕೂಡ ನನ್ನ ಮದುವೆಗೆ ತುಂಬಾ ಚೆನ್ನಾಗಾದರು. ಸೊ ನಮಗೆ ಅಂತ ನಮ್ಮಮ್ಮಗೆ ನಾನು ಯಾವಾಗಲೂ ಪಾಸಿಟಿವಾಗಿ ಹೇಳ್ತಾ ಇದ್ದೆ, ಅಮ್ಮ ನೀವು ಹುಷಾರಾಗ್ತೀಯ. ಕೆಲವರೆಲ್ಲ ಏನು ಹೇಳೋರು ನೆಗೆಟಿವ್ ಆಗಿ, ಮತ್ತೆ ಆಗುತ್ತೆ ನಿನಗೆ, ಮತ್ತೆ ಅಟ್ಯಾಕ್ ಆಗುತ್ತೆ, ಮತ್ತು ಸೆಕೆಂಡ್ ಸ್ಟೇಜ್ ಅದು ಬೇರೆ. ನಮ್ಮಮ್ಮಗೆ ಥರ್ಡ್ ಸ್ಟೇಜ್ ಇದ್ದಿದ್ದು ಮತ್ತೆ ಶುರುವಾಗುತ್ತದು ಆ ಥರ ಎಲ್ಲ ಎದುರಿಸ್ತಾಯಿದ್ರು ನಮ್ಮಮ್ಮಗೆ. ನಾನು ಹೇಳ್ತಾಯಿದ್ದೆ, ಇಲ್ಲಮ್ಮ ನಿನ್ನ ಹುಷಾರಾಗ್ತೀಯಾ, ಅವ್ರ ಮಾತೆಲ್ಲ ತಲೆ ಕೆಡಿಸ್ಕೊಬೇಡ ಆ ಥರ ಸುಮ್ಮನೆ ಮೋಟಿವೇಶನ್ ಹೇಳ್ತಾ ನಮ್ಮಮ್ಮ ರಿಕವರಿ ಆಗಿದ್ದೇ ನಮಗೆ ಗೊತ್ತಿರಲಿಲ್ಲ. ನಮ್ಮಮ್ಮ ಚೆನ್ನಾಗಾಗಿದ್ರು ಕೂಡ. ಆಮೇಲೆ ನನ್ನ ಮದುವೆ ಕೂಡ ಆಯಿತು. ಈ ವಿಡಿಯೋದಲ್ಲಿ ನಮ್ಮ ಅಪ್ಪಾಜಿನೂ ಕೂಡ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ನೋಡ್ಬೋದು ನೀವು. ನಮ್ಮ ಅಪ್ಪಾಜಿ ನಮ್ಮಮ್ಮ ತುಂಬಾ ಚೆನ್ನಾಗಿದ್ದಾರೆ ಇದರಲ್ಲಿ ನೋಡೋದಕ್ಕೆ. ಹಾಗೆ ಸುಧಾರಿಸ್ಕೊಂಡು ನನ್ನ ಮದುವೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡಿಕೊಟ್ರು. ಇದೇ ಲಾಸ್ಟ್ ಫಂಕ್ಷನ್ ಅಂತ ಏನೂ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ರು. ಸುತ್ತಮುತ್ತ ಹಳ್ಳಿಯವರೆಲ್ಲ ಮದುವೆ ಚೆನ್ನಾಗಾಯಿತು ಅಂತ ಕೂಡ ಹೇಳಿದರು. ಈ ನಮ್ಮ ಅಪ್ಪ ಅಮ್ಮನ ಕಳ್ಕೊಂಡು ನಾನಷ್ಟೇ ಸಫರ್ ಪಟ್ಟಿಲ್ಲ. ನಮ್ಮ ಮನೇಲಿ ನನ್ನ ತಮ್ಮ, ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣನ ಮಕ್ಕಳು, ಈವನ್ ನಮ್ಮ ಅತ್ತಿಗೆ ಕೂಡ ಸಫರ್ ಮಾಡ್ತಾರೆ. ಯಾಕಂದರೆ ಈಗ ಮನೇಲಿ ಹಿರಿಯರಿಲ್ದಾಗ ಆಗ್ಬಿಟ್ಟಿದೆ ನನ್ನ ತವ್ರ ಮನೆಯಲ್ಲಿ. ಎಲ್ಲ ಮಾಡಿದ್ದಾರೆ, ಜೀವನಕ್ಕೆ ಏನು ತೊಂದರೆ ಇಲ್ಲ. ಬಟ್ ಆದರೆ ಅವರಿಲ್ಲ ಅನ್ನೋ ಕೊರಗೆ ನಮಗೆ ಲೈಫ್ ಲಾಂಗ್ ಉಳಿಯೋ ಥರ ಆಗ್ಬಿಡ್ತು. ನಾನು ನಿಮಗೆ ಹೇಳೋದು ಇಷ್ಟೇ, ಯಾರೆಲ್ಲ ಅಪ್ಪ ಅಮ್ಮ ಇದ್ದಾರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಆದಷ್ಟು ಅವ್ರಿಗೆ ಟೈಮ್ ಕೊಡಿ, ಅವ್ರಿಗೆ ಖುಷಿ ಕೊಡಿ, ಅವ್ರ ಜೊತೆ ಇರೋದಕ್ಕೆ ಟ್ರೈ ಮಾಡಿ. ಎಲ್ಲದನ್ನು ಪಡ್ಕೋಬೋದು, ಬಟ್ ಅಪ್ಪ ಅಮ್ಮನ ಪ್ರೀತಿ ನಾವು ಪಡ್ಕೊಳಕ್ಕಾಗಲ್ಲ. ಬೇಕು ಅಂದ್ರೂ ಕೊಡೋಕೆ ಯಾರಿಲ್ಲ. ಈಗ ನೋಡಿ, ನಾನು ಎಷ್ಟು 6 ಇಯರ್ಸ್ ಕಂಪ್ಲೀಟ್ ಆಗಿ ಬಂತು. ನಾನು ಇವಾಗ ಅಪ್ಪ ಅಮ್ಮನ ಬಾಯಲ್ಲಿ ಹೇಳೋದೇ ಮರ್ತಂಗೆ ಆಗ್ಬಿಟ್ಟಿದೆ, ಮಾತಾಡೋಕ್ಕೂ ಆಗ್ತಾಯಿಲ್ಲ. ಇತ್ಲಿಗೆ ನಾನು ತಾಯಿ ಆಗಿದ್ದೀನಿ ನನ್ನ ಮಕ್ಕಳಿಗೆ, ಬಟ್ ನನಗೆ ತಾಯಿ ಇಲ್ಲ ಅನ್ನೋ ಕೊರಗು ನಾನು ಇವಾಗಲೂ ಕೊರಗ್ತಿದೆ. ಲೈಫ್ ಲಾಂಗ್ ನನಗೆ ಅದು ತಪ್ಪಿದ್ದಲ್ಲ ಅಂತ ಅನ್ಕೋತೀನಿ. ಅದು ಯೂಶ್ವಲಿ ಹೆಣ್ಮಕ್ಳಿಗಂತೂ ಪ್ರತಿಯೊಂದು ಖುಷಿಯಲ್ಲೂ ಬೇಜಾರಲ್ಲೂ ನೆನಪಾಗೋದೇ ಅಮ್ಮ. ನನಗಂತೂ ಇದನ್ನು ಸಿಕ್ಕಾಪಟ್ಟೆ ಅನುಭವಿಸಿದ್ದೀನಿ ಅಂತಲೇ ಹೇಳ್ಬೋದು. ನಾನು ಆ್ಯಕ್ಚುಲಿ ಬೇಜಾರು ಮಾಡ್ಕೋಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಹೇಳ್ಕೊತಾ ತುಂಬ ದುಃಖ ಆಗುತ್ತೆ. ಬಟ್ ನಾನಂತೂ ತುಂಬ ಮಿಸ್ ಮಾಡ್ಕೊತೀನಿ. ನನ್ನ ಇಷ್ಟು ಚೆನ್ನಾಗಿ ಸಾಕಿ ಬೆಳೆಸಿ ನನ್ನ ಲೈಫ್ನ ಇವ್ರ ಕೈಲಿ ಕೊಟ್ಟು ಹೋದ್ರು ಅಂತ ಅನ್ಬೋದು. ನಾನು ಆಗಿದ್ಲ ಅರೇಂಜ್ ಮ್ಯಾರೇಜು. ನಮ್ಮ ಅಪ್ಪನೇ ನನಗೆ ಅವ್ರನ್ನ ಇಷ್ಟಪಟ್ಟು ಅವ್ರನ್ನ ಮದುವೆ ಆಗೋ ಅಂತ ಹೇಳಿದಕ್ಕೆ ನಾನು ಮದುವೆ ಆಗಿದ್ದು. ತುಂಬ ಅಂದರೆ ನನ್ನನ್ನು ತುಂಬ ಚೆನ್ನಾಗಿ ಕೂಡ ನೋಡ್ಕೊತಿದ್ದಾರೆ. ನನಗೆ ಯಾವುದೇ ರೀತಿ ಕೊರತೆ ಅಂತೂ ಇಲ್ಲ. ನಮ್ಮ ಅಪ್ಪ ಅಮ್ಮನ ಅಷ್ಟು ಪ್ರೀತಿ ಕೊಡೋಕ್ಕಾಗಿದ್ದು ಅವ್ರನ್ನ ನೆನಪಾಗಿರ್ತ ಆದಷ್ಟು ಅವ್ರ ನೆನಪು ಕಡಿಮೆ ಮಾಡೋಷ್ಟು ಪ್ರೀತಿ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಆ ವಿಷಯದಲ್ಲಿ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ನನ್ನ ಲೈಫಲ್ಲಿ ಕೊರಗು ಅನ್ನೋದೇ ನಮ್ಮ ಅಪ್ಪ ಅಮ್ಮ ಇಲ್ಲ ಅನ್ನೋದು. ಆ್ಯಕ್ಚುಲಿ ನಮ್ಮಮ್ಮನ ಮುಖ ಒಂಥರ ಗಂಟು ಮುಖ ಅಂತ ಸಿಟ್ಟು ಮಾಡ್ಕೊಂಡಿದ್ದು ನೋಡಿದ್ದೆ ಕಡಿಮೆ ನಾನು. ನಮ್ಮಮ್ಮನ ಮುಖ ಯಾವಾಗಲೂ ನಗು ಮುಖ, ಕಣ್ಣು ಮುಚ್ಚಿದ್ರು ಕೂಡ ಆ ಮುಖ ನೆನಪಾಗದೆ ಆ ನಗು ಮುಖ.
7 ಇಯರ್ಸ್ ಬಿಫೋರ್ ಈ ವಿಡಿಯೋ ನೋಡ್ರಿ. ನಾನು ಹೇಗಿದ್ದೀನಿ, ನಮ್ಮ ಮನೆಯವ್ರು ಹೇಗಿದ್ದಾರೆ ಅಂತಂದ್ಬಿಟ್ಟು. ಇದು ಬೆಳಗಿನ ಅರಿಶಿನ ಹಚ್ಚೋ ಶಾಸ್ತ್ರ. ಇದು ನೆಕ್ಸ್ಟ್ ಡೇ ಮುಹೂರ್ತ. ಸೊ ಈ ಮದುವೆ ವಿಡಿಯೋ ನೋಡ್ತಾ ಇದ್ರೆ ಒಂದು ಕಡೆ ಖುಷಿ ಆಗುತ್ತೆ, ಹೆಂಗಿದ್ವಿಪ್ಪ 7 ಇಯರ್ಸ್ ಹೇಗೆ ಕಳೆದೋಯ್ತು ಅನ್ನೋದೇ ಗೊತ್ತಾಗಲ್ಲ. ಬಟ್ ಈ ವಿಡಿಯೋ ನೋಡೋದ್ರಲ್ಲಿ ಖುಷಿ ಆಗುತ್ತೆ. ಬಟ್ ಅಂದರೆ ನನಗೆ ಒಂದು ಮಿಸ್ ಮಾಡ್ಕೊಳ್ಳೋದಂದರೆ ಇದರಲ್ಲಿ ನಮ್ಮ ಅಪ್ಪ ಅಮ್ಮನ ತುಂಬ ಮಿಸ್ ಮಾಡ್ಕೋತೀನಿ. ನೋಡಿದಾಗಂತ ಖುಷಿ ಆಗುತ್ತೆ, ಅವ್ರು ಇದ್ದಾರೆ ಅನ್ನೋ ಫೀಲ್ ನನಗೆ ಈ ವಿಡಿಯೋ ಕೊಡುತ್ತೆ. ನಾನು ಏನು ಉಳಿಸ್ಕೋತೀನಿ ಅನ್ನೋದು ಗೊತ್ತಿಲ್ಲ. ನನ್ನ ಲೈಫ್ನಾಗ ನಾನು ಉಳಿಸಿರೋ ತನಕ ಈ ಮದುವೆ ವಿಡಿಯೋ, ಈ ಆಲ್ಬಮ್ನ ಉಳಿಸ್ಕೋಬೇಕು ಅನ್ನೋದೇ ನನಗೆ ಆಸೆ. ಯಾಕೆಂದರೆ ನನಗೆ ಅದೊಂದೇ ಇರೋಕ್ಕಾಗೋದು, ಅದರಲ್ಲೇ ನೋಡೋಕ್ಕಾಗೋದು ನಾನು ಅವ್ರ ಮೂಮೆಂಟ್ಸ್ನ, ಅವ್ರು ಓಡಾಡೋದು, ಅವ್ರು ನಗೋದು, ಅದನ್ನೆಲ್ಲ ನೋಡೋಕ್ಕಾಗೋದೇ ಈ ವಿಡಿಯೋ, ಈ ಫೋಟೋದಲ್ಲಿ. ಸೊ ಹಾಗಾಗಿ ಇದು ನನಗೆ ತುಂಬಾ ಪ್ರೀಶಿಯಸ್ ಅಂತ ಹೇಳ್ಬೋದು. ನೀವು ನೋಡಿ, ಪ್ರತಿಯೊಬ್ಬ ಅಪ್ಪ ಅಮ್ಮನೂ ಅಳಿಯನ ಕಾಲು ತೊಳೆದು ಮಗಳನ್ನ ಕನ್ಯಾದಾನ ಮಾಡಿಕೊಡ್ತಾರೆ. ಅಂದರೆ ನೋಡಿ, ನಾನು ಇಷ್ಟು ವರ್ಷ ಸಾಕಿ ಬೆಳೆಸಿ ನನ್ನ ಮಗಳನ್ನ ನಿನ್ನ ಕೈಲಿ ಕೊಡ್ತಿದ್ದೀನಿ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊ ಅಂತಂದು ತನ್ನ ಅಳಿಯನ ಕಾಲು ತೊಳಿತಾರೆ ಅಂತಂದ್ರೆ, ಅಷ್ಟು ದೊಡ್ಡವರಾಗಿ ಅಳಿಯನ ಚಿಕ್ಕೋನಾದ್ರೂ ಅಳಿಯನ ಕಾಲು ತೊಳಿತಿದ್ದಾರೆ ಅಂದರೆ ನೀವು ಯೋಚನೆ ಮಾಡಿರಿ ಅವರಿಗೆ ಎಷ್ಟು ದುಃಖ ಆಗಿರ್ಬೋದು, ಅವ್ರು ಎಷ್ಟು ಫೀಲಿಂಗ್ಸ್ ಇಟ್ಕೊಂಡು ಹೇಳ್ತಾ ಇರ್ಬೋದು. ನಮ್ಮಮ್ಮಂಗೆ ಕ್ಯಾನ್ಸರ್ ಬಂದಿದ್ರು ಕೂಡ ರಿಕವರಿ ಆಗಿ ನಮ್ಮಮ್ಮ ಚೆನ್ನಾಗಿದ್ರು. ಬಟ್ ಕ್ಯಾನ್ಸರಿಂದ ತೀರ್ಕೊಳ್ಳಿಲ್ಲ ನಮ್ಮಮ್ಮ. ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದರೂ ನಮ್ಮಮ್ಮಗೆ ಇಂಜುರಿ ಆಗಿರಲಿಲ್ಲ. ಇದು ಹಾರ್ಟ್ ಅಟ್ಯಾಕ್ ಆಗಿ ನಮ್ಮಮ್ಮ ಡೆತ್ ಆಗಿದ್ದು. ನಮ್ಮಮ್ಮ ಡೆತ್ ಆದಮೇಲೆ 1 ಮಂತಿಗೆ ನಮ್ಮ ಅಪ್ಪಾಜಿ ತೀರ್ಕೊಂಡ್ರು. ನಮ್ಮ ಅಪ್ಪಾಜಿ ಯಾಕೆ ತೀರ್ಕೊಂಡ್ರು ಅಂದರೆ, ನಮ್ಮಮ್ಮ ತೀರ್ಕೊಂಡ್ಮೇಲೆ ನಮ್ಮ ಅಪ್ಪಾಜಿ ಅವ್ರ ಹೆಲ್ತ್ ಕಡೆ ಗಮನ ಕೊಡಲಿಲ್ಲ, ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ, ಹಾಗೆ ಹೆವಿ ಡ್ರಿಂಕ್ಸ್ ಮಾಡೋಕತ್ತಿ ಅವ್ರ ಲೈಫ್ನ ಹಾಳು ಮಾಡ್ಕೊಂಡ್ಬಿಟ್ರು ಅಂತಲೇ ಹೇಳ್ಬೋದು. ನಾವು ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ. ಅವ್ರಿಗೆ ಆ ಫೀಲಿಂಗ್ಸು ನನ್ನ ಹೆಂಡ್ತಿ ಕಳ್ಕೊಂಡೆ ಅನ್ನೋದೊಂದು. ಆಮೇಲೆ ಹೆಲ್ತ್ ಎಲ್ಲ ಅಪ್ಸೆಟ್ ಆಗಿತ್ತು ಕೂಡ. ಬಟ್ ಆಮೇಲೆ ರಿಕವರಿ ಆಗಿ ನಾನು ಕುಡಿಯಲ್ಲ, ಆಮೇಲೆ ಚೆನ್ನಾಗಿರ್ತೀನಿ ಅಂತ ಕೂಡ ಹೇಳಿದರು. ಆಮೇಲೆ ಅದೇನಾಯಿತು ಗೊತ್ತಿಲ್ಲ, ಸಡನ್ ಲಿವರ್ ಸಿರೋಸಿಸ್ ಆಗಿ ಒಂದು 15 ಡೇಸ್ ನಮ್ಮ ಅಣ್ಣವರು ಮಂಗಳೂರೆಲ್ಲ ಕರ್ಕೊಂಡೋಗಿ ತುಂಬ ದುಡ್ಡೆಲ್ಲ ಖರ್ಚು ಮಾಡಿದರು. ಬಟ್ ನಮ್ಮ ಅಪ್ಪಾಜಿನ ಉಳಿಸ್ಕೊಳಕ್ಕಾಗಲಿಲ್ಲ. ಕೊನೆಗೆ ನಮ್ಮ ಅಪ್ಪಾಜಿ ಅಮ್ಮನ ಇಬ್ಬರನ್ನೂ ಕಳ್ಕೊಳ್ಳೋಂಗಾಯಿತು. ಇದು ನನ್ನ ಜೀವನದ ಕತೆ. ನಿಜವಾಗಿ ನಡೆದಿರೋ ಘಟನೆ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಲೈಫಲ್ಲಿ ನಡೆದಿರೋ ಘಟನೆ, ಹಾಗೆ ನನ್ನ ಬೇಜಾರನ್ನ, ನನ್ನ ದುಃಖನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ಇದು ತಪ್ಪೋ ಸರಿನೋ ಅಂತಂದು. ನನಗೆ ಅನಿಸಿದ್ದನ್ನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಆದಷ್ಟು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಕೂಡ ಖುಷಿಯಾಗಿರಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ.